ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 15ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:05 ಇರಲಿದೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:07 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:06 ಮಧ್ಯಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:46 ಬೆಳಿಗ್ಗೆ 8:14 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:43 11:28 ಹಾಗೆ ಮಧ್ಯಾಹ್ನ 3:12 ಮಧ್ಯಾಹ್ನ 3:56 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದು ಅಷ್ಟೊಂದು ಅನುಕೂಲಕರವಾದಂತಹ ಒಂದು ಫಲಿತಾಂಶವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಬೆಳಗಿನ ಜಾವ 4:06 ಪ್ರಾತಃ ಕಾಲ 5:39 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಒಂದು ಮಾರ್ಗದರ್ಶನವನ್ನು ನೀಡುವಂಥವನು. ಹಾಗಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥ ಗುರುವಿನಿಂದ ಈ ದಿನ ವಿಶೇಷ ಫಲಗಳು ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದು ವಿಶೇಷವಾಗಿ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಒಂದು ಪಾಂಡಿತ್ಯವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇನ್ನು ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಭಾಗ್ಯೋದಯ ಆಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಯಾವುದೇ ರೀತಿಯ ಒಂದು ಪ್ರಯತ್ನಕ್ಕೂ ಕೂಡ ಈ ದಿನ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:26 ರಾತ್ರಿ 9:28 ಗುರುಹೋರ ಇರುವಂಥ ಸಮಯ.
ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ಇವುಗಳನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ, ಏಕೆಂದರೆ ಅಷ್ಟೊಂದು ಅನುಕೂಲ ಇರಲ್ಲ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ದಿನ ಇರುವಂಥ ಬುಧ ಹೋರಾದಲ್ಲಿ. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ ಇದು. ವ್ಯಾಪಾರ ವ್ಯವಹಾರ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರವನ್ನು ಬಳಸ್ಕೊಳ್ಬೋದು. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳನ್ನೇ ಪ್ರಾರಂಭ ಮಾಡಲಿಕ್ಕಾಗಲಿ ಅಥವಾ ಹಿರಿಯರನ್ನು ಅಥವಾ ಗಣ್ಯರನ್ನು ಭೇಟಿ ಮಾಡುವಂಥಕ್ಕಾಗಲಿ ಈ ದಿನ ಇರುವಂಥ ರವಿ ಹೋರ ಪ್ರಶಸ್ತವಾಗಿದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಕೂಡ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ. ಹಾಗೆ ಈ ದಿನ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಚೆನ್ನಾಗಿದೆ ಶುಕ್ರ ಹೋರ. ಹಾಗಾಗಿ ಲಾಭದ ಅಂಶ ಜಾಸ್ತಿ ಇರುತ್ತೆ ಈ ವ್ಯಾಪಾರಸ್ಥರಿಗೆ. ಹಾಗೆ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 26 ನಿಮಿಷದಿಂದ ಸಂಜೆ 5 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಒಳ್ಳೆಯ ಮುಹೂರ್ತವನ್ನು ನೋಡಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ, ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ನಮ್ಮ ಹಿರಿಯರು ಪಂಚಾಂಗಕರ್ತರು ಹೇಳುವಂಥ ಒಂದು ಮಾತು ಅಂತ ಹೇಳಿದ್ರೆ, ಪ್ರತಿನಿತ್ಯ ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು, ಅದನ್ನು ಅನುಸರಣೆ ಮಾಡಬೇಕು. ಆಗ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದು ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಸಂತೋಷ ಸಿಗಬೇಕು ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಮಯ ಕೂಡ ಬಹಳ ಮುಖ್ಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಮಾಘ ಮಾಸದ ಶುಕ್ಲ ಪಕ್ಷದ ಷಷ್ಠಿ 6ನೇ ದಿನ ಅಂತ ಹೇಳಿದ್ರೆ ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ಮೀಸಲಾಗಿರುವಂಥ ದಿನ. ಆದ್ದರಿಂದಲೇ ಈ ದಿನದಲ್ಲಿ ಕುಮಾರ ಷಷ್ಠಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಈ ದಿನ ದಗ್ಧ ಯೋಗ ಇರುವಂಥ ದಿನ ಇದು. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ದಗ್ಧ ಯೋಗ ಅಂತ ಹೇಳಿದ್ರೆ ಕೆಲವು ದಿನ ಅಂದರೆ ಕೆಲವು ವಾರಗಳೇನಿದೆ ಅದು ಮತ್ತು ಕೆಲವು ತಿಥಿಗಳು ಒಟ್ಟಾಗಿ ಕೂಡಿ ಬಂದರೆ ಇದೊಂದು ಅಶುಭ ಯೋಗ ಅಂತ ಹೇಳಿ ಕರೆಯುವಂಥದ್ದಿದೆ ಈ ದಗ್ಧ ಯೋಗವನ್ನು. ಅಂದರೆ ಭಾನುವಾರದ ದಿನ ದ್ವಾದಶಿ ತಿಥಿ ಬರಬಾರ್ದು, ಇನ್ನು ಸೋಮವಾರದ ದಿನ ಏಕಾದಶಿ ತಿಥಿ ಬರಬಾರ್ದು, ಇನ್ನು ಮಂಗಳವಾರದ ದಿನ ಪಂಚಮಿಯ ತಿಥಿ ಬರಬಾರ್ದು, ಬುಧವಾರದ ದಿನ ತದಿಗೆಯ ತಿಥಿ ಬರಬಾರ್ದು, ಗುರುವಾರದ ದಿನ ಷಷ್ಠಿಯ ತಿಥಿ ಬರಬಾರ್ದು, ಶುಕ್ರವಾರದ ದಿನ ಅಷ್ಟಮಿಯ ತಿಥಿ, ಹಾಗೆ ಶನಿವಾರದ ದಿನ ನವಮಿಯ ತಿಥಿ ಏನಾದರೂ ಬಂದಿದ್ದರೆ ಇದನ್ನು ದಗ್ಧ ಯೋಗ ಅಂತ ಹೇಳಿ ಕರೀತಾರೆ. ಆದ್ದರಿಂದಲೇ ಈ ವಾರಗಳಂದು ಈ ತಿಥಿಗಳೇನು ಹೇಳಿದೆ ಇದು ಬರಬಾರ್ದು. ಹಾಗಾಗಿ ಈ ತಿಥಿಗಳಲ್ಲಿ ಮತ್ತು ಈ ವಾರಗಳಲ್ಲಿ ಮಾಡುವಂಥ ಯಾವುದೇ ಕಾರ್ಯಗಳು
ನಾಶವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಶುಭ ಫಲಗಳು ಸಿಕ್ಕಲ್ಲ. ಆದ್ದರಿಂದಲೇ ಮನೆಯಲ್ಲಿ ಶುಭ ಕಾರ್ಯಗಳಾದಂತಹ ಗೃಹ ಪ್ರವೇಶ ಇರಲಿ, ಉಪನಯನ ಇರಲಿ, ವಿವಾಹ, ಚೌಲ, ನಾಮಕರಣ, ಒಂದು ಎಂಗೇಜ್ಮೆಂಟ್ ಮಾಡುವಂಥದ್ದು, ಮನೆ ತುಂಬಿಸಿಕೊಳ್ಳುವಂಥದ್ದು, ಇನ್ನು ದೇವರ ಕಾರ್ಯಗಳು, ಹೋಮ ಹವನಾದಿ ಇತ್ಯಾದಿಗಳಿಂದ ಉಂಟಾಗುವಂಥ ಶುಭ ಫಲ ನಾಶವಾಗಿಬಿಡುತ್ತೆ. ಹಾಗಾಗಿನೇ ಜಾತಕರು ಶುಭ ಫಲ ಇಲ್ಲದೆ ನೋವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಈ ಕಾರ್ಯಗಳನ್ನು ಆ ದಿನ ಮಾಡಲೇಬೇಕು ಅಂತ ಇದ್ದರೆ ಅದರ ಪರಿಹಾರಾರ್ಥವಾಗಿ ನವಗ್ರಹ ಪುರಸ್ಸರ ಮೃತ್ಯುಂಜಯ ಶಾಂತಿಯನ್ನು ಮಾಡಬೇಕು. ನಂತರ ನೀವು ಕಾರ್ಯವನ್ನು ಆರಂಭ ಮಾಡ್ಬೋದು ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ. ಹಾಗಾಗಿನೇ ಈ ದಗ್ಧ ಯೋಗ ಇರುವಂಥ ದಿನ ಎಲ್ಲ ಕಾರ್ಯಗಳಿಗೂ ಶುಭವಾಗಿದ್ದರೂ ಕೂಡ ಈ ಗುರುವಾರ ಈ ಯೋಗವನ್ನು ನೋಡಿಕೊಂಡು ನೀವು ಮುಂದುವರಿರಿ. ಏಕೆಂದರೆ ಇಲ್ಲಿ ದಗ್ಧ ಅಂತ ಹೇಳಿದ್ರೆ ಅದರ ಅರ್ಥ ದಹಿಸು ಅಂತ ಹೇಳಿ, ಸುಟ್ಟು ಹೋಗು ಅಂತ ಹೇಳಿ, ಇದನ್ನೇ ಆಡುಮಾತಿನಲ್ಲಿ ನಾಶವಾಗು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿನೇ ಈ ದಗ್ಧ ಯೋಗದ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಅದನ್ನು ನೀವು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾಳೆಯ ದಿನ ಸಪ್ತಮಿಯ ತಿಥಿ ಇರುವಂಥ ದಿನ. ಇಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ದಿನ. ಇದು ರಥಸಪ್ತಮಿ ಆಚರಣೆ ಇರುವಂಥ ದಿನ. ಹಾಗಾಗಿ ಈ ರಥಸಪ್ತಮಿ ಅಂದರೆ ಏನು, ಇದರ ಮಹತ್ವ ಏನು, ಹೇಗೆ ಆಚರಣೆ ಮಾಡಬೇಕು, ಇದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ತಮಗೆಲ್ಲ ಗೊತ್ತಿದೆ, ಕಾಲ ಅನ್ನುವಂಥದ್ದು ಪ್ರಕೃತಿಯ ಅಧೀನವಾಗಿ ಇರುವಂಥದ್ದು. ಪ್ರಕೃತಿ ಕಾಲ ಕಾಲಕ್ಕೆ ತನ್ನನ್ನು ಪರಿವರ್ತನೆ ಮಾಡಿಕೊಳ್ತಾ ಇರುತ್ತೆ. ಅದಕ್ಕಾಗಿಯೇ ಈ ಭಾರತೀಯರು ಕಾಲವನ್ನು ಕೂಡ ಲೆಕ್ಕಾಚಾರವನ್ನಾಗಿ ಪರಿಗಣಿಸಿರುವಂಥದ್ದು. ಈ ಪ್ರಕೃತಿಯ ವಿದ್ಯಮಾನಗಳಿಗೆ ಅನುಗುಣವಾಗಿ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಕೃತಿ ಒಂದು ಕಾಲದಲ್ಲಿ ಹಳೆತನದಿಂದ ಹೊಸತನಕ್ಕೆ ಕಾಲಿಡುತ್ತೆ. ಅಂದರೆ ಗಿಡ ಮರಗಳು ಹಳೆಯ ಎಲೆಗಳನ್ನು ಕೊಡವಿಕೊಂಡು ಹೊಸ ಚಿಗುರನ್ನು ಹೊದಿಸಿಕೊಳ್ಳುವಂಥ ಒಂದು ಸಂದರ್ಭ. ಇದನ್ನು ಎರಡು ಅವಧಿಯಲ್ಲಿ ಗುರುತಿಸುವಂಥದ್ದು ಇದೆ. ಇದನ್ನು ವಸಂತ ಋತು ಅಂತ ಹೇಳಿ ಕರೆದ್ರು. ಈ ಋತುವಿನ ಆರಂಭ ಕಾಲವನ್ನೇ ಯುಗಾದಿ ಅಂತ ಹೇಳಿ ಕರೀತಾರೆ. ಹೀಗಾಗಿ ಯಾವಾಗ ಮರಗಿಡಗಳು ತನ್ನಲ್ಲಿರುವಂಥ ಹಳತನ್ನು ಕಳೆದುಕೊಳ್ಳಕ್ಕೆ ಆರಂಭ ಮಾಡುತ್ತೋ ಆ ಕಾಲವನ್ನು ಶಿಶಿರ ಋತು ಅಂತ ಹೇಳಿ ಗುರುತಿಸಿದ್ದಾರೆ. ಅಂದರೆ ಪ್ರಕೃತಿಯಲ್ಲಿ ಉಂಟಾಗುವಂಥ ಬದಲಾವಣೆ ಏನಿದೆ ಇದು ಕಾಲಕ್ಕೆ ಅಧೀನವಾಗಿ ಇರುವಂಥದ್ದು, ಅಥವಾ ಈ ಪ್ರಕೃತಿಯೇ ಪರಿವರ್ತನೆಗೊಳ್ಳುವಂಥದ್ದು ಕಾಲನ ನಿಯಾಮಕ ಇರಬಹುದು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು. ಹಾಗಾಗಿ ಕಾಲವನ್ನು ಬಿಟ್ಟು ಪ್ರಕೃತಿ ಇಲ್ಲ, ಪ್ರಕೃತಿಯನ್ನು ಬಿಟ್ಟು ಕಾಲ ಕೂಡ ಇರಲ್ಲ. ಹಾಗಾಗಿ ಇವೆರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಇರುವಂಥದ್ದು. ಹಾಗಾಗಿ ಈ ನಿಸರ್ಗ ನಿಯಮವನ್ನು ಅನುಸರಣೆ ಮಾಡಿಕೊಂಡು ಆಯಾ ಕಾಲಕ್ಕೆ ಅನುಗುಣವಾಗಿ ಪರಿವರ್ತನೆ ಉಂಟಾಗುತ್ತೆ. ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಉಂಟಾಗುವಂಥ ಈ ಸಂಧಿಕಾಲವನ್ನೇ ಪರ್ವ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ನಮ್ಮಲ್ಲಿ ಈ ಕಾಲವನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ಹಿಡಿದು ಒಂದು ಬ್ರಹ್ಮನ ಹಗಲಿನವರೆಗೆ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಹಾಗಾಗಿ ಇವೆರಡರ ಮಧ್ಯಭಾಗವನ್ನು ಸೌಕರ್ಯಕ್ಕಾಗಿ ನಾವು ಪರಿಗಣಿಸುವಂಥದ್ದು ಇದೆ. ಅಂದರೆ ಒಂದು ವರ್ಷ, 12 ತಿಂಗಳು, 2 ಆಯನಗಳು, ಹಾಗೆ ಪಕ್ಷಗಳು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಹೀಗೆ ಕಾಲವನ್ನು ಅಳೆಯುವಂಥ ಮಾನಗಳು ಇವಾಗಿ ಇರುವಂಥದ್ದು. ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಉಂಟಾಗುವಂಥ ಪರಿವರ್ತನೆಯನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿನೇ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ರಥಸಪ್ತಮಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮಾಘ ಮಾಸದ ಈ ಸಪ್ತಮಿಯ ಪರಿವರ್ತನೆ ಏನಿದೆ ಇದು ವಿಶೇಷವಾಗಿ ಪರಿಗಣಿಸಲ್ಪಡಬೇಕಾಗಿರುವಂಥದ್ದು. ಹಾಗೆ ಒಂದು ಹಬ್ಬವಾಗಿ ಆಚರಿಸುವಂತಹ ಸಂಪ್ರದಾಯ ರೂಢಿಗೆ ಬಂದಿರುವಂಥದ್ದಿದೆ. ಹಾಗಾಗಿ ಇದನ್ನು ಆಚರಿಸುವಂಥ ಔಚಿತ್ಯವಾದರೂ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ಗೊತ್ತಾಗುವಂಥದ್ದು ಸೂರ್ಯ ಚಂದ್ರ ಇಬ್ಬರೇ ಕೂಡ ಶಾಶ್ವತವಾಗಿ ಇರುವಂಥವ್ರು. ಈ ಸೂರ್ಯ ಚಂದ್ರರು ಪ್ರಕೃತಿಯ ಭಾಗ. ಅವರ ಉದಯ ಮತ್ತು ಅಸ್ತಗಳು ನಿಸರ್ಗದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ವಿಚಾರಗಳು ಬಹಳ ಮಹತ್ವದಿಂದ ಕೂಡಿರುವಂಥದ್ದು. ಹಾಗಾಗಿ ಈ ಪರಿವರ್ತನೆಯನ್ನೇ ನಮ್ಮ ಋಷಿವರ್ಯರು, ನಮ್ಮ ಮಹರ್ಷಿಗಳು ಒಂದು ಹಬ್ಬವನ್ನಾಗಿ ಈ ಪರ್ವವನ್ನು ಆಚರಣೆ ಮಾಡಿದ್ರು. ಅದಕ್ಕಾಗಿಯೇ ಈ ರಥಸಪ್ತಮಿ ಕೂಡ ಒಂದು ಪರ್ವಕಾಲದಂತೆ ಇದೆ. ಹಾಗಾಗಿ ನಾವು ಭೂಮಿಯ ಮೇಲೆ ನಿಂತು ನೋಡಿದ್ರೆ ನಮಗೆ ಸೂರ್ಯ ಚಲಿಸುವಂತೆ ಕಾಣಿಸ್ತಾ ಇರ್ತಾನೆ. ಹಾಗೆ ಸೂರ್ಯ ಚಂದ್ರರ ಅಂತರ ಕೂಡ ಉಂಟಾಗ್ತಾ ಇರುತ್ತೆ. ಯಾವಾಗ ಸೂರ್ಯ ಚಂದ್ರರು ಒಂದೇ ನೇರದಲ್ಲಿ ಒಟ್ಟಿಗೆ ಕಾಣಿಸ್ತಾರೋ ಅದನ್ನು ಅಮಾವಾಸ್ಯೆ ಅಂತ ಹೇಳಿ ಕರೆದ್ರು. ಇನ್ನು ಅವರ ನಡುವಿನ ಅಂತರ 180 ಡಿಗ್ರಿಗಳಷ್ಟಾದರೆ ಅದನ್ನು ಹುಣ್ಣಿಮೆ ಅಂತ ಹೇಳಿ ಕರೆದ್ರು. ಹೀಗೆ ಅಂತರವನ್ನು ಪರಿಗಣಿಸಿ ತಿಥಿಯನ್ನು ಲೆಕ್ಕಾಚಾರ ಮಾಡಿದ್ರು, ಪಂಚಾಂಗವನ್ನು ಬರೆದ್ರು. ಹಾಗಾಗಿನೇ ನಿಖರವಾಗಿ
ಹಗಲು ರಾತ್ರಿಗಳು ಆಗುವಂಥದ್ದು, ಹಾಗೆ ಸೂರ್ಯ ಚಂದ್ರರು ಯಾವ ರಾಶಿಯಲ್ಲಿರ್ತಾರೆ ಅಂತ ಹೇಳುವಂಥದ್ದು, ಇನ್ನು ಯಾವ ಸಂದರ್ಭದಲ್ಲಿ ಗ್ರಹಣ ಪ್ರಾಪ್ತಿಯಾಗತ್ತೆ ಅಂತ ಹೇಳುವಂಥದ್ದು, ಇವೆಲ್ಲ ಕೂಡ ಈ ಲೆಕ್ಕಾಚಾರದಿಂದ ಸಾಧ್ಯ ಆಗಿದೆ. ಹಾಗಾಗಿನೇ ಈ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಏನಿದೆ, ಇದು ಸಪ್ತಮಿ ದಿನ, ಇದು ರಥಸಪ್ತಮಿ. ಇಲ್ಲಿ ರಥಸಪ್ತಮಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂಥ ಅರ್ಥವನ್ನು ಕೊಡುವಂಥದ್ದು ಇದು. ಸೂರ್ಯ ತನ್ನ ಪಥದಲ್ಲಿ ಸುತ್ತುವಾಗ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಸೂರ್ಯ ತನ್ನ 7 ಕುದುರೆಗಳಿಂದ ಕೂಡಿದಂತಹ ರಥವನ್ನು ಏರಿ ಉತ್ತರದ ಕಡೆ ಪ್ರಯಾಣವನ್ನು ಮಾಡ್ತಾನೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಇದು ಉತ್ತರಾಯಣ. ಈ ಒಂದು ಸಪ್ತಮಿಯ ದಿನವನ್ನು ರಥಸಪ್ತಮಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸೂರ್ಯನಿಗೆ ಚಲನೆ ಇಲ್ಲ ಅಂತ ಹೇಳಿದ್ರೆ ಹೇಗೆ ಪ್ರಯಾಣ ಮಾಡ್ತಾನೆ ಅನ್ನುವಂಥ ಒಂದು ಜಿಜ್ಞಾಸೆ ಮೂಡಬಹುದು. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಸೂರ್ಯನ ಕೇಂದ್ರವನ್ನೇ ನಾವು ಇಟ್ಟುಕೊಂಡು ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿರುವಂಥದ್ದು. ಹಾಗಾಗಿ ಸೂರ್ಯ ಚಲಿಸ್ತಾನೆ ಅಂತ ಹೇಳಿದ್ರೆ ನಮಗೆ ಸೂರ್ಯ ಚಲಿಸಿದಂತೆ ಭಾಸವಾಗುತ್ತೆ ಅನ್ನುವಂಥ ಅರ್ಥ. ಇದರಿಂದ ಭೂಮಿಯ ಮೇಲಿನ ಪ್ರಭಾವವೂ ಕೂಡ ಅಷ್ಟೇ ಸತ್ಯವಾಗಿರುತ್ತೆ. ಈ ಬದಲಾವಣೆಯನ್ನು ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಇಂತಹ ಸೂರ್ಯನ ಗತಿಯನ್ನು ಗುರುತಿಸಿ ಆ ಕಾಲವನ್ನು ಸೂರ್ಯನ ಆರಾಧನೆಗೆ ಸೂಕ್ತವಾದ ಕಾಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ರಥಸಪ್ತಮಿಯ ಶುಭ ದಿನದಂದು ಸೂರ್ಯನಾರಾಯಣ ಸ್ವಾಮಿಯನ್ನು ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಹಾಗಾಗಿನೇ ಈ ರಥಸಪ್ತಮಿ ವಿಶೇಷವಾದಂಥ ಹಿನ್ನೆಲೆಯಿಂದ ಕೂಡಿರುವಂಥದ್ದು. ಹಾಗಾಗಿ ಇಲ್ಲಿ ಸಪ್ತಾಶ್ವ ಅಂತ ಹೇಳಿದ್ರೆ ಅಂದರೆ 7 ಕುದುರೆಗಳ ರಥವನ್ನು ಏರಿಕೊಂಡು ಸೂರ್ಯ ಬರ್ತಾನೆ ಅಂತ ಹೇಳಿದ್ರೆ, ಈ ಸಪ್ತಾಶ್ವ ಅಂತ ಹೇಳಿದ್ರೆ ಸಪ್ತ ಧಾತುಗಳು, ಸಪ್ತ ಪ್ರಾಣಗಳು ಕೂಡ ಆಗುತ್ತೆ. ಹಾಗೆ ಒಂದು ಕಡೆ ಹಗಲಾಗಿದ್ದರೆ ಮತ್ತೊಂದು ಕಡೆ ರಾತ್ರಿಯಾಗಿರುತ್ತೆ. ಒಮ್ಮೊಮ್ಮೆ ಒಂದೊಂದು ಕಡೆ ಹಗಲು ರಾತ್ರಿ ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕಾದ್ರೆ ಇಂತಹ ಒಂದು ಸಂಧಿಕಾಲಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು, ಪ್ರಕೃತಿಯ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಈ ಸಪ್ತಮಿಯ ಶುಭ ದಿನ ಏನಿದೆ, ಭಗವಂತ ಸೂರ್ಯನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಹಾಗಾಗಿನೇ ನಮಗೆ ಪ್ರತ್ಯಕ್ಷ ದೇವರಾಗಿ ಕಾಣಿಸ್ಕೊಳ್ಳುವಂಥ ಸೂರ್ಯನನ್ನು ಈ ದಿನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಹಾಗೆ ಈ ಸಂದರ್ಭದಲ್ಲಿ ಮಾಡುವಂಥ ಪ್ರತಿಯೊಂದು ಉತ್ತಮವಾದಂಥ ಕಾರ್ಯವೂ ಕೂಡ ಭಗವಂತನ ಸೇವೆಗೆ ಮೀಸಲಾಗಿರುವಂಥದ್ದು. ಹಾಗಾಗಿ ರಥಸಪ್ತಮಿಯ ದಿನ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ಅರ್ಥ ಇದೆ. ಹಾಗಾಗಿ ಈ ರಥಸಪ್ತಮಿಯ ದಿನ ಸೂರ್ಯೋದಯದ ಕಾಲದಲ್ಲಿ ಪವಿತ್ರ ನದಿಯಲ್ಲಿ ಪುಣ್ಯಸ್ನಾನವನ್ನು ಮಾಡಬೇಕು. ಅದರಲ್ಲೂ ಪ್ರಯಾಗದಲ್ಲಿ ಮಾಡುವಂಥ ಪುಣ್ಯಸ್ನಾನ ಅತ್ಯಂತ ಶ್ರೇಷ್ಠವಾಗಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ವಿಟಮಿನ್ ಡಿ ನಮಗೆ ಸಿಕ್ಕತ್ತೆ, ಇದರಿಂದ ಚರ್ಮ ರೋಗಗಳು ಕೂಡ ಬರಲ್ಲ ಅನ್ನುವಂಥದ್ದು. ಹಾಗಾಗಿನೇ ಯೋಗಶಾಸ್ತ್ರದಲ್ಲೂ ಕೂಡ ಸೂರ್ಯ ನಮಸ್ಕಾರಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿರುವಂಥದ್ದು. ಇನ್ನು ನಿಸರ್ಗದತ್ತವಾದಂತಹ ಈ ಪುಣ್ಯ ಕಾಲ ಏನಿದೆ, ಆ ದಿನ ರಥಸಪ್ತಮಿ ಆದ್ದರಿಂದಲೇ ಆ ದಿನ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಹಾಗೆ ಸೂರ್ಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನು ಈ ದಿನ ಕುಮಾರಷಷ್ಠಿ ಇರುವಂಥ ದಿನ. ಇಲ್ಲಿ ಕುಮಾರಷಷ್ಠಿಯನ್ನು ಸ್ಕಂದಷಷ್ಠಿ ಅಂತ ಕೂಡ ಕರೀತಾರೆ. ಮಾಘ ಮಾಸದ ಶುಕ್ಲ ಪಕ್ಷದ 6ನೇ ದಿನ ಕುಮಾರಷಷ್ಠಿಯನ್ನು ಆಚರಣೆ ಮಾಡುವಂಥದ್ದು. ಇದು ಕಾರ್ತಿಕೇಯನ ಹಬ್ಬ. ಜಗನ್ಮಾತೆ ಪಾರ್ವತಿ ಪರಮೇಶ್ವರರ ಪುತ್ರರಾದಂತಹ ಸ್ಕಂದನನ್ನು ಆರಾಧಿಸುವಂಥ ದಿನ ಇದು. ಕುಮಾರನನ್ನು ಸ್ಕಂದ ಅಂತ ಹೇಳಿ ಕರೀತಾರೆ. ಕಾರ್ತಿಕೇಯ, ಮುರುಘ, ಸುಬ್ರಹ್ಮಣ್ಯ, ಹಾಗೆ ಕದಂಬ, ಕದಿರ್ವೇಲು, ಅರ್ಮುಗಂ, ಸರವಣ, ಸುಬ್ರಹ್ಮಣ್ಯ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಅಧರ್ಮ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಭೂಲೋಕದಲ್ಲಿ ಜನ್ಮ ತಾಳಿದ ಅನ್ನುವಂಥದ್ದನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥ ವಿಚಾರ. ಅಂದಿನಿಂದ ಈ ಅವತಾರ ತಾಳಿದಂತಹ ದಿನವನ್ನು ಕುಮಾರಷಷ್ಠಿ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಈ ದಿನ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಗಳು ನೆರವೇರುತ್ತೆ. ಜೊತೆಗೆ ಸುಬ್ರಹ್ಮಣ್ಯ ಭುಜಂಗಂ ಸ್ಕಂದ ಕವಚವನ್ನು ಕೂಡ ಪಠಣ ಮಾಡುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಕುಮಾರಷಷ್ಠಿಯನ್ನ ಆಚರಿಸುವುದರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳ ಸೇನಾಧಿಪತಿಯಾದಂಥ ಕಾರ್ತಿಕೇಯ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡುವಂಥ ಧೀರತೆಯನ್ನ ಹೊಂದಿದ್ದ. ಅದಕ್ಕಾಗಿನೇ ದೇವತೆಗಳ ಸೇನಾನಿ ಅಂತ ಹೇಳಿ ಕರೆಸ್ಕೊಂಡಿದ್ದಂಥವನು.
ಅದರಂತೆ ಈ ದಿನ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿದ್ರೆ ನಮ್ಮಲ್ಲಿರುವಂತಹ ಅಸುರಿ ಭಾವಗಳು ನಾಶವಾಗುತ್ತೆ, ರಾಕ್ಷಸ ಪ್ರವೃತ್ತಿಗಳು ನಾಶವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಶಾಸ್ತ್ರಗಳು, ನಮ್ಮ ಪುರಾಣಗಳು, ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳಿರೋ ಪ್ರಕಾರ ಕುಮಾರ ಷಷ್ಠಿಯ ದಿನ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಅತ್ಯಂತ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ಸ್ಪರ್ಧೆಗಳಿರಲಿ, ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಅದರಲ್ಲಿ ಜಯಗಳಿಸಬೇಕು ಅಂತ ಹೇಳಿದ್ರು ಈ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಸಂಕಲ್ಪ ಮಾಡಿಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಮುಂದಿನ ಈ ಪರೀಕ್ಷಾ ಸ್ಪರ್ಧೆ ಏನಿದೆ ಅದನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ಜೊತೆಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ನಾಗದೋಷಗಳಿದ್ರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಬಹಳ ಮುಖ್ಯವಾಗಿ ಪರಿಹಾರವನ್ನು ನೀಡುತ್ತೆ. ಈ ಒಂದು ಕ್ರಮವನ್ನು ನೀವು ಅನುಸರಣೆ ಮಾಡಿ ಸುಬ್ರಹ್ಮಣ್ಯ ಷಷ್ಠಿ ತಮಗೆ ಒಳಿತನ್ನು ತರಲಿ. ಸುಬ್ರಹ್ಮಣ್ಯ ಸ್ವಾಮಿ ತಮಗೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಕೈಗೊಂಡಂಥ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹೊಸ ವಸ್ತುವನ್ನು, ಹೊಸ ವಸ್ತ್ರವನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಈ ದಿನ ಇದೆ. ಇನ್ನು ಈ ದಿನದಲ್ಲಿ ವ್ಯಾಪಾರಗಳು ಸ್ವಲ್ಪ ನಿಧಾನ ಆದರೂ ಕೂಡ ಸ್ಥಿರವಾದಂಥ ಲಾಭವನ್ನು ತರುತ್ತೆ. ಹಾಗಾಗಿ ಯಾವುದೇ ಪ್ರಯತ್ನಗಳಲ್ಲೂ ಕೂಡ ಈ ದಿನದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಫಲಗಳನ್ನು ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಮುನ್ನಡೆ ಇದೆ. ಹಾಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನದ ವಿಚಾರಗಳೇನಿದೆ ಅದರಲ್ಲಿ ಒಂದು ಧನಾತ್ಮಕವಾದಂಥ ಪರಿಣಾಮಗಳು ಉಂಟಾಗುತ್ತೆ. ಹಾಗೆ ಈ ಸಮಯ ಸಾಧಕರ ಸಹವಾಸವನ್ನು ಈ ದಿನ ಮಾತ್ರ ಮಾಡಬೇಡಿ. ಏಕೆಂತ ಹೇಳಿದ್ರೆ ನಿಮ್ಮಿಂದ ವಿಚಾರಗಳನ್ನು ತಿಳ್ಕೊಂಡು ನಿಮಗೆ ತಿರುಮಂತ್ರವನ್ನು ಹೇಳುವಂಥ ಕೆಲವರು ಹಿತಶತ್ರುಗಳು ನಿಮ್ಮ ಸುತ್ತ ಇರ್ತಾರೆ. ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗಾಗಿ ನಿಮ್ಮ ಯಾವುದೇ ಯೋಜನೆಗಳನ್ನಾಗಲಿ, ಯಾವುದೇ ರೀತಿಯ ಸಾಧನೆಗಳನ್ನಾಗಲಿ ಈ ದಿನ ಯಾರ ಜೊತೆಯೂ ಕೂಡ ಹಂಚಿಕೊಳ್ಬೇಡಿ. ಈ ದಿನ ನಿಮ್ಮ ಕರ್ತವ್ಯ ಪ್ರಜ್ಞೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಒಂದು ಯೋಗ ಇದೆ, ಸಾಧ್ಯತೆ ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗಾಗಿ ನೀವು ಏನು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಈ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಪ್ರಬುದ್ಧರಾಗಿರುವಂಥ ವ್ಯಕ್ತಿಯಲ್ಲಿ ಮಾತು ಕಡಿಮೆ ಮಾಡಿ ಕೆಲಸಗಳನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ವಿಚಾರಧಾರೆ ಇದೆ. ಅಂಥ ಒಂದು ಸಾಲಿಗೆ ಸೇರಿದಂಥವರು ನೀವು ಕೆಲಸಗಳನ್ನು ಹೆಚ್ಚು ಮಾಡ್ತೀರಿ. ಹಾಗೆ ಒಂದು ಸಾಧನೆಗೆ, ಹಿರಿಮೆಗೆ, ಗರಿಮೆಗೆ ಪೂರಕವಾದಂಥ ಕೆಲಸಗಳು ನಿಮ್ಮಿಂದ ಆಗುತ್ತೆ. ಇದಕ್ಕೆ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಈ ದಿನ ಆರಾಧನೆ ಮಾಡಿ. ಇನ್ನು ವಿಶೇಷವಾಗಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡಿಗೆ ಕೆಲಸಗಳಾಗಲ್ಲ. ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ವ್ಯಕ್ತಿಗಳು ನಿಮಗೆ ಈ ದಿನ ಸಿಕ್ಕಲ್ಲ. ಏಕೆಂದರೆ ನಿಮ್ಮ ಆಲೋಚನೆಯೇ ಬೇರೆ ರೀತಿಯಲ್ಲಿರುವಂಥದ್ದು. ನಿಮ್ಮ ಸಾಧನೆಯ ಮಾರ್ಗವೇ ಬಹಳ ವಿಪರೀತವಾಗಿ ವಿಚಿತ್ರವಾಗಿರುವಂಥದ್ದು ಈ ದಿನ. ಹಾಗೆ ಈ ದಿನ ಭೂ ವಿವಾದಗಳೇನಾದರೂ ಇದ್ದರೆ ಅದು ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಏನೇ ಇದ್ದರೂ ಕೂಡ ಅದು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನು ತರಲ್ಲ. ಇನ್ನು ವ್ಯವಹಾರದಲ್ಲಿ ಕೆಲವು ನಿರ್ಧಾರಗಳು ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಎಲ್ಲೋ ಒಂದು ಕಡೆ ದಿಢೀರಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಸಾಧಕ ಬಾಧಕಗಳನ್ನು ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ, ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ಇದು ನಷ್ಟವನ್ನು ನಿಮಗೆ ತರುತ್ತೆ. ಹಾಗೆ ಸಮಯ ಇದ್ದರೆ ಒಂದು ಸಹನೆ ಇರಬೇಕು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತೆ ಅನ್ನುವಂಥ ಹಿರಿಯರ ಮಾತೇನಿದೆ, ಇದನ್ನು ಪರಿಪಾಲನೆ ಮಾಡಬೇಕು. ಹಾಗಾಗಿನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ತಾಳ್ಮೆಯನ್ನು ಇಟ್ಕೊಳ್ಬೇಕು. ಇನ್ನು ಯಾವುದೇ ವ್ಯಕ್ತಿಯಿಂದ ಯಾವುದೇ ನಿರೀಕ್ಷೆಗಳನ್ನು ಈ ದಿನ ಇಟ್ಕೊಳ್ಬೇಡಿ. ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ರೀತಿಯಲ್ಲಿದ್ದರೆ ಈ ದಿನ ನೀವು ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ
ಮನಸ್ಸಿಗೆ ಬೇಸರ ಆಗುವಂಥ ಕೆಲವು ಪರಿಸ್ಥಿತಿಗಳು ಎದುರಾಗ್ಬೋದು. ಅವೆಲ್ಲವನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಬೇಡಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಯಾವ ಗುರಿಯನ್ನು ತಲುಪಬೇಕು ಅದನ್ನು ಮಾತ್ರ ಈ ದಿನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಈ ದಿನ ಇದ್ದಕ್ಕಿದ್ದಾಗೆ ಆರೋಗ್ಯದ ಸಮಸ್ಯೆ ಉಂಟಾಗುವಂಥದ್ದು ಕೂಡ ಇದೆ. ಇದು ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲಾಭದಾಯಕವಾದಂಥ ದಿನ. ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿ ಈ ದಿನ ಸ್ಥಿತನಾಗಿದ್ದಾನೆ. ಆದ್ದರಿಂದಲೇ ಈ ದಿನದ ಮೊದಲ ಭಾಗ ತುಂಬ ಅನುಕೂಲತೆಗಳಿಂದ ಕೂಡಿರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಒಂದು ತೃಪ್ತಿ ಇದೆ, ಸಂತೋಷ ಇದೆ. ಕೆಲಸ ಆಯಿತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಈ ದಿನ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರವಾಗಲಿ, ಉದ್ಯೋಗದ ವಿಚಾರ, ವ್ಯಾಪಾರದ ವಿಚಾರ, ವಿದ್ಯಾಭ್ಯಾಸದ ವಿಚಾರ ಇತ್ಯಾದಿಗಳಲ್ಲಿ ನಿಮ್ಮ ಒಂದು ಪ್ರಯತ್ನ ಪುಟ್ಟದಾಗಿದ್ದರೂ ಕೂಡ ಆ ಫಲಿತಾಂಶ ಬಹಳ ದೊಡ್ಡ ಮಟ್ಟದಲ್ಲೇ ಬರುತ್ತೆ ನಿಮಗೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆಯಾಗುತ್ತೆ. ನೆನ್ನೆಗಿಂತ ಈ ದಿನ ಹಣದ ಒಂದು ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ಈ ದಿನ ನಿಮ್ಮಲ್ಲಿ ತಪ್ಪು ದಾರಿಗಳನ್ನು ನೀಡಿ ನಿಮ್ಮ ಒಂದು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ಹಿತಶತ್ರುಗಳಿಂದ ಆಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೋವು ಅಥವಾ ನಿಮ್ಮ ಒಂದು ಗುರಿ ನಿಮ್ಮ ಸಂಗಾತಿಗೆ ಅರ್ಥ ಆಗಲ್ಲ. ಇದರಿಂದ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಯಾವುದೇ ರೀತಿಯ ಯೋಜನೆ ಇದ್ದರೆ ಅದನ್ನು ವಿವರವಾಗಿ ತಿಳಿಸ್ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮಗೆ ದೂರದ ಸಂಬಂಧಿಕರಿಂದ ಅಪರೂಪಕ್ಕೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ಬಹಳ ಅದ್ಭುತವಾದಂಥ ವ್ಯವಹಾರ ನಡೆಯುವಂಥ ದಿನ. ಎಲ್ಲ ಒಂದು ಕಡೆ ಅಗ್ರಿಮೆಂಟ್ಗೆ ಇಲ್ಲ ಯಾವುದೇ ಒಂದು ಒಪ್ಪಂದಕ್ಕೆ ಒಳಗಾಗುವಂಥದ್ದು, ಸಹಿ ಮಾಡುವಂಥದ್ದು ಅಥವಾ ಮಾತಿನಲ್ಲೇ ಅದರ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಮನೆಯ ಪರಿಸ್ಥಿತಿ ಶಾಂತಿಯುತವಾಗಿದೆ, ಅಷ್ಟೇ ಧನಾತ್ಮಕವಾಗಿದೆ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಪ್ರಗತಿಯತ್ತ ಸಾಗುತ್ತೆ. ಹಾಗೆ ಈ ಪ್ರಾರಂಭಿಕ ಅಡೆತಡೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ನಿಮಗೆ ಈ ದಿನ ಒದಗಿ ಬರುತ್ತೆ. ಹಾಗಾಗಿನೇ ನಿಮ್ಮ ಬುದ್ಧಿಶಕ್ತಿ ಈ ದಿನ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಯ ಚೆನ್ನಾಗಿರೋದ್ರಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕಾರ್ಯಗಳು, ತಡೆ ಹಿಡಿಯಲ್ಪಟ್ಟಿರುವಂಥ ಕಾರ್ಯಗಳು ತುಂಬ ಯಶಸ್ವಿ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ಆರ್ಥಿಕವಾಗಿ ಬರಬೇಕಾಗಿರುವಂಥ ಹಣದಲ್ಲಿ ಸ್ವಲ್ಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಂದಷ್ಟೇ ಭಾಗ್ಯ ನಿಮಗೆ. ಹಾಗಾಗಿ ಈ ದಿನ ಸ್ವಲ್ಪ ಧನಲಕ್ಷ್ಮಿ ಒಲಿಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಮಾಯವಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಅಜೆಂಡಾ, ನಿಮ್ಮ ಗುರಿ ಕ್ಲಿಯರ್ ಆಗಿದೆ. ಅದರಿಂದ ಬರುವಂಥ ಫಲಿತಾಂಶಗಳು 4 ಜನರಿಗೆ ಅನುಕೂಲ ಕೂಡ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳು ವಿಶೇಷವಾದಂಥ ಫಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ತುಂಬ ಉತ್ಸಾಹ ಇರುವಂಥ ದಿನ ಕೂಡ, ಎನರ್ಜಿ ಚೆನ್ನಾಗಿದೆ. ಹಾಗಾಗಿನೇ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥದ್ದು, ಕೆಲವೊಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ವಿಶೇಷ ಫಲವನ್ನು ಈ ದಿನ ತಂದುಕೊಡುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಲಾಭ ಇದೆ. ಅದರ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಈ ದಿನ ಫಲಪ್ರದವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಭಾಗ್ಯಸ್ಥಾನ.
ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಚಂದ್ರನಿಂದ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು ಇದೆ. ಅದರಲ್ಲೂ ನೀವು ಪೂರ್ಣಗೊಳಿಸುವಂಥ ಪ್ರಯತ್ನಗಳೇನಿದೆ ಅದು ಕೂಡ ನಿಧಾನವಾಗಿರುತ್ತೆ. ಆತುರ ಅನ್ನುವಂಥದ್ದು ಇಲ್ಲ. ಹಾಗೆ ಯಾವುದೇ ಗೊಂದಲಗಳಿಲ್ಲದೆ ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ವಿಚಾರಧಾರೆ ನಿಮ್ಮದು. ಆದರೆ ಈ ದಿನದ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಸ್ವಲ್ಪ ಗೊಂದಲವನ್ನು ಸೃಷ್ಟಿಸುವಂಥದ್ದಾಗತ್ತೆ. ಇನ್ನು ಸಹೋದರರ ಜೊತೆಯಲ್ಲಿ ಕೌಟುಂಬಿಕ ವಿಚಾರಗಳನ್ನು ಕುರಿತು ಚರ್ಚೆ ಆರಂಭ ಆಗುತ್ತೆ. ಇಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮನಸ್ತಾಪಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಾಲಿಗೆಯ ಹರಿತ ಸ್ವಲ್ಪ ಜಾಸ್ತಿ ಇರೋದರಿಂದ ನೀವು ಆಡುವಂಥ ಮಾತಿನಲ್ಲಿ ಅನರ್ಥಗಳು ಇರುತ್ತೆ. ಇದು ಬೇರೆಯವರಿಗೆ ಸ್ವಲ್ಪ ದುಃಖವನ್ನು ತರಿಸುವಂಥದ್ದು. ಜೊತೆಗೆ ಈ ಕೆಲಸ ಕೆಡುವಂಥ ಒಂದು ಪ್ರಯತ್ನ ಅಂದರೆ ಇದೇನೆ. ಆಗುವಂಥ ಕೆಲಸಕ್ಕೆ ಕಲ್ಲು ಹಾಕುವಂಥದ್ದು ಅಂತ ಹೇಳಿದ್ರೆ ನಿಮ್ಮ ಮಾತು ಹರಿತವಾಗಿ ಇರುತ್ತೆ. ಹಾಗೆ ಈ ದಿನದಲ್ಲಿ ದೂರದ ಬಂಧುಗಳಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಕೂಡ ಉಂಟಾಗುವಂಥದ್ದು ಇದೆ. ಯಾವುದೋ ಒಂದು ಗಾಳಿ ಸುದ್ದಿ, ಯಾವುದೋ ಒಂದು ವಿಚಾರ ಈ ದಿನ ನಿಮ್ಮ ತಲೆಯನ್ನು ಹೊಕ್ಕತ್ತೆ. ಇದರಿಂದ ಸ್ವಲ್ಪ ಚಿಂತೆ ಕೂಡ ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ವಿಶೇಷವಾಗಿ ಭಯದ ಮೇಲೆ ಜಯ ಸಾಧಿಸುವಂಥವರ ಧೈರ್ಯ ಏನಿದೆ ಅದು ನಿಮ್ಮೊಂದಿಗಿರುತ್ತೆ. ಹಾಗಾಗಿ ಧೈರ್ಯದಿಂದ ಮುನ್ನಡೆತೀರಿ. ಆದರೂ ಕೂಡ ಅದಕ್ಕೆ ಒಂದು ಲಿಮಿಟ್ ಇದೆ, ಅದನ್ನು ನೀವು ಮೀರಬೇಡಿ. ಇನ್ನು ಗೆಲುವಿಗಾಗಿ ಹೋರಾಟ ಮಾಡಿ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಧೈರ್ಯದಿಂದ, ಲವಲವಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದಕ್ಕೆ ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಸಂಕಷ್ಟದ ಮಧ್ಯೆಯೇ ಎಲ್ಲ ಒಂದು ಕಡೆ ಸಮಾಧಾನದ ನಿಟ್ಟುಸಿರಿ ಬಿಡುವಂಥ ದಿನ. ನಿಮ್ಮ ಹಿತೈಷಿಗಳು, ನಿಮ್ಮ ಆತ್ಮೀಯರು, ನಿಮ್ಮ ಬಂಧುಗಳು ಈ ದಿನದಲ್ಲಿ ನಿಮ್ಮ ಕಷ್ಟಕ್ಕೆ ಭಾಗಿಗಳಾಗ್ತಾರೆ. ಅವರು ಕೂಡ ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ. ಆದರೆ ನೀವು ಹಠ ಬಿಟ್ಟು ಎಲ್ಲರೊಂದಿಗೂ ಕೂಡ ಹೊಂದಾಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಈ ದಿನ ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ಇಲ್ಲ ಅನಿವಾರ್ಯವಾಗಲಿ ಹೋಗಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ. ಇದು ಮನಸ್ಸಿಗೆ ಬೇಸರವನ್ನು ತರುವಂಥದ್ದು. ಹಾಗೆ ಈ ದಿನದಲ್ಲಿ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ಮನಸ್ಸಿನಲ್ಲೇ ತುಂಬ ಎಂಗೇಜ್ಮೆಂಟ್ಸ್ ಇರುವಂಥ ದಿನ. ಒಂದಲ್ಲ ಒಂದು ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಇನ್ನು ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು ಇದೆ. ಶುಭ ಸುದ್ದಿಯೊಂದನ್ನು ಕೇಳ್ತೀರಿ, ಸಂತೋಷ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಇದೊಂದು ವಿಚಾರವನ್ನು ಬಿಟ್ಟರೆ ಈ ದಿನ ನಿಮ್ಮ ಬದುಕೆ ನಿಮಗೆ ಪೈಪೋಟಿಯಂತೆ ಇರುತ್ತೆ. ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಸನ್ನಿವೇಶವೊಂದು ಎದುರಾಗುತ್ತೆ. ಇಲ್ಲಿಂದ ನಿಮ್ಮ ಒಂದು ಜೀವನ ಕ್ರಮ ಬದಲಾವಣೆ ಆಗುತ್ತೆ. ಅದನ್ನು ನಿರೀಕ್ಷೆ ಮಾಡ್ತಾಯಿರಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಭಕ್ತಿಯಿಂದ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳು ಹೆಚ್ಚು ಶ್ರಮವಿಲ್ಲದೆ ಮುಂದುವರಿಯುವಂಥದ್ದು, ಪ್ರಗತಿಯತ್ತ ಸಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಗುರು ಹಿರಿಯರ ಮಾತುಗಳು ನಿಮಗೆ ವಿಶೇಷವಾಗಿ ಒಳ್ಳೆಯದನ್ನು ಕಲ್ಪಿಸುತ್ತೆ. ಹಾಗಾಗಿ ಆಗಬೇಕಾಗಿರುವಂಥ ನಷ್ಟ ಏನಿದೆ ಅದನ್ನು ತಪ್ಪಿಸುವಂಥದ್ದು ಗುರು ಹಿರಿಯರ ಮಾರ್ಗದರ್ಶನ. ಇನ್ನು ಈ ದಿನದಲ್ಲಿ ಯಾವುದಾದ್ರೂ ಒಂದು ಅಡ್ಡಿ ಆತಂಕಗಳು ಕೆಲಸಗಳಿಗೆ ಬರುವಂಥದ್ದು ಇದೆ. ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಧೈರ್ಯ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಖರ್ಚು ವೆಚ್ಚಗಳು ಕೂಡ ಈ ದಿನ ನಿಮ್ಮ ನಿಯಂತ್ರಣದಲ್ಲಿ ಇರುವಂಥದ್ದು. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಪ್ರಯಾಣ, ಪ್ರವಾಸ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಮನೆಯಲ್ಲಿರುವಂಥವರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥದ್ದು ಕೂಡ ಇರುತ್ತೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ವಿಶೇಷವಾಗಿ ಭಾಗವಹಿಸ್ತೀರಿ. ಇನ್ನು ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಅದು ತುಂಬ ಕಾರ್ಯರೂಪಕ್ಕೆ ಬರುವಂಥ ವಿಚಾರ. ಇದರಿಂದನೇ ಲಾಭ ಸಿಕ್ಕತ್ತೆ, ನೆಮ್ಮದಿ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುವಂಥದ್ದು ಇದೆ. ಇದು ಒತ್ತಡ ಉಂಟಾಗಿದ್ರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ.
ಹಾಗಾಗಿ ಖುಷಿಯಿಂದ ಕೆಲಸ ಮಾಡುವಂಥದ್ದಕ್ಕೆ ಒತ್ತಡ ಇರಲ್ಲ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರೋದರಿಂದ ಸ್ವಲ್ಪ ಉಳಿತಾಯ ಪ್ರವೃತ್ತಿಯನ್ನು ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ವ್ಯವಹಾರದಲ್ಲಿ ತುಂಬ ದಾಷ್ಟಿಕವಾಗಿ ಮುಂದುವರಿತೀರಿ, ಅಂದರೆ ಧೈರ್ಯದಿಂದ ಮುಂದುವರಿಯುವಂಥದ್ದು ಕೂಡ ಇದೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮ ಎಷ್ಟಿದೆ, ನಿಮ್ಮ ಎಫರ್ಟ್ ಎಷ್ಟಿದೆ ಅನ್ನುವಂಥದ್ದನ್ನು ಈ ದಿನ ಸ್ಪಷ್ಟವಾಗಿ ಕಾಣುವಂಥ ಸನ್ನಿವೇಶ ಒದಗಿ ಬರುತ್ತೆ. ಹಾಗೆ ಕೆಲವು ಗಣ್ಯರ ಮಾತುಕತೆ, ಅವರ ಜೊತೆಯ ಒಡನಾಟ ಈ ದಿನ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಹಾಗಾಗಿನೇ ತುಂಬ ಕಾನ್ಫಿಡೆಂಟಾಗಿ ಇರಬೇಕು ಅಂತ ಹೇಳಿದ್ರೆ ಈ ದಿನದ ಒಂದು ಪ್ರಯಾಣ, ಸ್ನೇಹಿತರ ಭೇಟಿ, ಕಮ್ಯುನಿಕೇಷನ್ ಇದು ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ದಿನದಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳೇನೇ ಇದ್ದರೂ ಅದು ಆರಂಭದಲ್ಲಿ ಒತ್ತಡವನ್ನು ತರುತ್ತೆ. ಕ್ರಮೇಣ ಅದು ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಕೆಲವೊಂದು ವ್ಯವಹಾರಗಳಲ್ಲಿ ಅಡೆತಡೆಗಳು ಇರುತ್ತೆ, ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಈ ದಿನ ಅಂಥದ್ದ ಒಂದು ಸಮಸ್ಯೆಯ ಬಗ್ಗೆ ಆಗಲಿ, ಯಾವುದೇ ರೀತಿಯ ಜಿಜ್ಞಾಸೆಯ ಬಗ್ಗೆ ಆಗಲಿ ಸಂಪೂರ್ಣವಾದಂಥ ಒಂದು ವಿಚಾರಗಳು ಬರುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ವಾತಾವರಣವನ್ನು ನೀವೇ ಲೀಡ್ ಮಾಡೋದ್ರಿಂದ ಈ ದಿನ ಲೀಡರ್ಶಿಪ್ ಅನ್ನುವಂಥದ್ದು ನಿಮಗೆ ಹೇಳಿ ಮಾಡಿಸಿದಂಥ ಒಂದು ಪಾತ್ರ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಭಕ್ತಿಯಿಂದ ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಈ 5ನೇ ಮನೆ, ಇದನ್ನೇ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಾನೂನು ಕಟ್ಟಳೆಗಳೇನಿದೆ ಅದು ಈ ದಿನ ನಿಮ್ಮ ಕೈಯನ್ನು ಕಟ್ಟಿ ಹಾಕುವಂಥದ್ದು ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಬಹಳ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಂಧಿಸುವಂಥದ್ದು ಕೂಡ ಇದೆ. ಅಂದರೆ ಈ ಚೌಕಟ್ಟಿನೊಳಗೆ ನೀವು ವ್ಯವಹಾರಗಳನ್ನು ಮಾಡಬೇಕು. ಇನ್ನು ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕು. ಹಾಗಾಗಿನೇ ಹಳೆಯದನ್ನು ಮರೆತು ಬಿಡಬೇಕು, ಹೊಸದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಆ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿನೇ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಒಂದು ಔಷಧೋಪಚಾರಗಳು, ಶುಶ್ರೂಷೆ ಇತ್ಯಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ, ಆಸಕ್ತಿ ಇರಲಿ. ಹಾಗೆ ಈ ದಿನ ನೀವು ಗೆಲುವಿಗಾಗಿ ಹೋರಾಟ ಮಾಡುವಂಥದ್ದು, ಇದರಿಂದ ನಿಮ್ಮ ಒಂದು ಸ್ಪರ್ಧೆಯಲ್ಲಾಗಲಿ ಯಾವುದೇ ರೀತಿಯ ಕಾಂಪಿಟೇಷನಲ್ಲಾಗಲಿ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ಮನೆ ಮತ್ತು ಕುಟುಂಬದ ವ್ಯವಸ್ಥೆ ಏನಿದೆ ಅದು ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಮಕ್ಕಳ ಮೇಲೆ ಈ ದಿನ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅವರ ಒಂದು ಬಗ್ಗೆ ಪ್ರಗತಿಯ ಬಗ್ಗೆ ಮಾಡುವಂಥ ಯೋಜನೆಗಳಿರ್ಬೋದು, ಆಲೋಚನೆಗಳಿರ್ಬೋದು, ಇವೆಲ್ಲವೂ ಕೂಡ ಧನಾತ್ಮಕವಾಗಿ ಪರಿಣಮಿಸುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನ ನಿಮಗೆ ಹೆಚ್ಚಿನ ಫಲವನ್ನು ತಂದುಕೊಳ್ಳುವಂಥದ್ದು. ಜೊತೆಗೆ ಒತ್ತಡದಿಂದ ಕೂಡಿದ್ರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ, ನಿವಾರಣೆ ಮಾಡ್ತೀರಿ, ಅನುಭವ ಚೆನ್ನಾಗಿರುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಫಲಗಳು ನಿರೀಕ್ಷೆಯಂತೆ ಸಿಕ್ಕಲ್ಲ. ಎಲ್ಲ ಒಂದು ಕಡೆ ನಿಮಗೆ ಒತ್ತಡಗಳು ಜಾಸ್ತಿ ಆದಾಗ ಕೆಲಸವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಕೂಡ ಮರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಖಚಿತಪಡಿಸ್ಕೊಳ್ಬೇಕು, ಯಾರೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ಹಾಗೆ ಯಾವ ವಿಚಾರದ ಬಗ್ಗೆ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಮೊದಲೇ ಗ್ರಹಿಸಬೇಕಾಗತ್ತೆ.
ಹಾಗೆ ಈ ದಿನ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಆ ರೀತಿ ನೋಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಅಂದರೆ ನಿಮ್ಮ ಎದುರಿಗೆ ಸಿಕ್ಕಂಥವರನ್ನೆಲ್ಲ ಈ ದಿನ ಒಂದು ನಗು ಮುಖದಿಂದ ಸ್ವಾಗತಿಸುವಂಥದ್ದು, ಅವರಿಗೆ ಒಂದು ಅಕ್ನಾಲೆಡ್ಜ್ಮೆಂಟ್ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗುವಂಥ ವಿಚಾರವೊಂದು ಬರ್ತಾ ಇದೆ. ಈ ಹಿಂದೆ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಈ ದಿನ ಎಂಡಾರ್ಸ್ ಮಾಡಬೇಕು, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹೇಳಿಕೆಗೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಮಾತಿಗೆ ಒಂದು ತೂಕ ಇದೆ, ಆದರೂ ಕೂಡ ಆ ತೂಕವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪ್ರಯತ್ನ ಧನಾತ್ಮಕವಾಗಿಯೇ ಇರಬೇಕು. ಇನ್ನು ವ್ಯವಹಾರಗಳಲ್ಲಿ ನಿರೀಕ್ಷೆಯಂತೆ ಲಾಭ ಸಿಕ್ಕತ್ತೆ. ನಿಮ್ಮ ಒಂದು ಪ್ರಯತ್ನ ಬೇರೆಯವರಿಗೆ ಬಹಳ ಬೇಗ ಅರ್ಥ ಆಗುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ದೌರ್ಬಲ್ಯ ಏನಿದೆ, ವೀಕ್ನೆಸ್ ಏನಿದೆ, ಅದನ್ನು ಯಾರ ಜೊತೆಯಲ್ಲೂ ಕೂಡ ಹೇಳ್ಕೊಳ್ಬೇಡಿ. ಇದು ನಿಮಗೆ ಅಷ್ಟೊಂದು ಶೋಭೆಯನ್ನು ತರಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವಂಥ ಪರಿಸ್ಥಿತಿ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ಮಕ್ಕಳಿಗಾಗಿ ಇನ್ವೆಸ್ಟ್ ಮಾಡ್ತೀರಿ, ಮಕ್ಕಳಿಗಾಗಿ ಉಳಿತಾಯ ಮಾಡ್ತೀರಿ. ಹಾಗೆ ಮಕ್ಕಳೇ ನಿಮಗೆ ಭವಿಷ್ಯದ ದಾರಿದೀಪವಾಗಿ ಗೋಚರಿಸುತ್ತೆ ಈ ದಿನದಲ್ಲಿ. ಹಾಗೆ ಪ್ರಮುಖ ರಾಜಕೀಯ ವಲಯಗಳಿಂದ ಅಪರೂಪದ ಆಮಂತ್ರಣಗಳು ಕೂಡ ಬರುವಂಥದ್ದು ಇದೆ. ಹಾಗಾಗಿ ರಾಜಕೀಯ ಕ್ಷೇತ್ರ ಅಂದರೆ ನಿಮಗೆ ಅಷ್ಟಕ್ಕಷ್ಟೇ, ಆದರೆ ಈ ದಿನ ಅಂಥವರ ಒಡನಾಟವೇ ಹೆಚ್ಚಾಗಿರುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಿ. ಎಲ್ಲೂ ಕೂಡ ಯಾವತ್ತೂ ಯಾವುದೇ ವ್ಯಕ್ತಿಗೆ ನೋವಾಗದಂತೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ನಿಮ್ಮ ದೊಡ್ಡ ಗುಣವನ್ನು ಈ ದಿನ ಪ್ರದರ್ಶನ ಮಾಡುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಸನ್ನಿಹಿತವಾಗ್ತಾ ಇದೆ, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಮನೆ ದೇವರ ಒಂದು ದರ್ಶನ ಮಾಡುವಂಥದ್ದು. ಈಗಾಗಲೇ ತಮಗೆ ಗೊತ್ತಿದೆ ನಿಮ್ಮ ಮನೆ ದೇವರು ಯಾವುದು, ಅದನ್ನು ದರ್ಶನ ಮಾಡುವಂಥ ಒಂದು ಬಗೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಈ ದಿನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಹಠದ ಸ್ವಭಾವ ಏನಿದೆ ಅದರಿಂದ ಸ್ವಲ್ಪ ಅನರ್ಥಗಳು ಉಂಟಾಗ್ಬೋದು. ಆ ಸ್ವಭಾವವೊಂದನ್ನು ಬಿಟ್ಟು ಬೇರೆಯವರನ್ನು ಅಕಾಮಡೇಟ್ ಮಾಡಿದ್ರೆ ಈ ದಿನ ಅದ್ಭುತವಾದಂಥ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ. ಹಾಗಾಗಿನೇ ಈ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಕೂಡ ಇದೆ. ಆದರೂ ಕೂಡ ಪ್ರಯಾಣದ ಸಂದರ್ಭದಲ್ಲಿ ಅತೀವವಾದಂತಹ ಒಂದು ಸ್ಟ್ರೈನ್ ಆಗುವಂಥದ್ದು, ಅಂದರೆ ಆಲಸ್ಯ ಬಹಳ ಬೇಗ ಆಗುವಂಥದ್ದು ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಹೆಲ್ದಿ ಡಿಸ್ಕಷನ್ ಅನ್ನುವಂಥದ್ದು ಆರಂಭ ಆಗುತ್ತೆ, ಆದರೆ ಅಂತ್ಯ ಭಗವಂತನಿಗೆ ಗೊತ್ತು. ಇನ್ನು ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ಸ್ವಲ್ಪ ನೋವನ್ನು ಕೂಡ ಉಂಟು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸ್ತಾರೆ ಅಂಥವ್ರಿಗೆ ಕೃತಜ್ಞತೆಯನ್ನು ಹೇಳಿ, ಅವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿರೀಕ್ಷೆಗಳು ಇರದೇ ಇರುವಂಥ ಸಂಬಂಧಗಳಿಲ್ಲ, ಆದರೆ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಈ ದಿನದಲ್ಲಿ ಯಾವುದೂ ಕೂಡ ಫುಲ್ಫಿಲ್ ಆಗಲ್ಲ. ಇನ್ನು ಈ ದಿನದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಅವರು ಹೇಳಿರುವಂಥ ವಿಚಾರಗಳಾಗಲಿ ಅಥವಾ ನೀವು ಅವರಿಗೆ ಕೊಟ್ಟಿರುವಂಥ ಭರವಸೆಗಳನ್ನಾಗಲಿ ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಆದರೆ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ, ಮಾನಸಿಕ ಖಿನ್ನತೆ ಕೂಡ ಹಾಗಾಗಿ ಬಂದೊದಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಯೋಗ, ಧ್ಯಾನ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಸ್ಮರಣೆ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1.